ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಎಲ್ಲರೂ ಕೂಡ ವರ್ಕ್ ಮಾಡ್ತಾ ಇರ್ತಾರೆ, ಆದ್ರೆ ಮಿನಿಮಮ್ ಐಡಿಯಾ ಸಹ ಕೆಲವೊಬ್ಬರಿಗೆ ಇರೋದಿಲ್ಲ. ನಾವು ವರ್ಕ್ ಮಾಡುವಂತ ಕಂಪನಿ ನಮಗೆ ಮಿನಿಮಮ್ ಫೆಸಿಲಿಟಿ ಏನ್ ಕೊಡಬೇಕು, ನಮ್ಮ ಹಕ್ಕುಗಳೇನು ಅಂತ. ಅದಕ್ಕಿಂತಲೇ ನಮ್ಮ ಇಂಡಿಯನ್ ಗವರ್ನಮೆಂಟ್ ಒಂದು ಹೊಸ ಲೇಬರ್ ಲಾನ ತಗೊಬಂದಿದೆ. ಈ ಒಂದು ಲೇಬರ್ ಲಾ ನಲ್ಲಿ ಏನೇನೆಲ್ಲ ಅಪ್ಡೇಟ್ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಅಲ್ಲಿ ನಮ್ಮ ಸ್ಯಾಲರಿ ಸ್ಟ್ರಕ್ಚರ್ ನ ನೋಡೋದಾದ್ರೆ, ನಮ್ಮ ಬೇಸಿಕ್ ಸ್ಯಾಲರಿ 50% ಆಫ್ ಸಿಟಿಸಿ ಇರಬೇಕು. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ 30,000 ಸ್ಯಾಲರಿ ತಗೋತಿದ್ರೆ ನಿಮ್ಮ ಬೇಸಿಕ್ ಸ್ಯಾಲರಿ ಮಿನಿಮಮ್ 15,000 ಇರಬೇಕು. ಸೆಕೆಂಡ್ ಪಾಯಿಂಟ್, ನೀವು ವಾರಕ್ಕೆ 48 ಅವರ್ಸ್ ಮಾತ್ರ ವರ್ಕ್ ಮಾಡಬೇಕಾಗುತ್ತೆ. ಸಪೋಸ್ ನಿಮ್ಮ ಹತ್ರ ಏನಾದ್ರೂ ಎಕ್ಸ್ಟ್ರಾ ಅವರ್ ಮಾಡಿಸಿದ್ರೆ ಅದು ಓವರ್ ಟೈಮ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಈ ಒಂದು ಓವರ್ ಟೈಮ್ಗೆ ಅವರು ನಿಮಗೆ ಡಬಲ್ ವೇಜಸ್ ನ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಏನಾದ್ರೂ 4 ಅವರ್ ಓವರ್ ಟೈಮ್ ಮಾಡಿಸಿದ್ರು ಅಂತ ಹೇಳಿದ್ರೆ ಅದಕ್ಕೆ ಅವರು 8 ಅವರ್ ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ. ನೀವೇನಾದ್ರೂ ಹೊಸ ಕಂಪ್ನಿಗೆ ಜಾಯಿನ್ ಆಗ್ತಿದ್ದೀನಿ ಅಥವಾ ನಾನೇನಾದ್ರೂ ಹೊಸ ಕೆಲಸಕ್ಕೆ ಸೇರ್ಕೋತಿದ್ದೀನಿ ಅಂತ ಹೇಳಿದ್ರೆ ಆ ಒಂದು ಕಂಪನಿಯು ನಿಮಗೆ ರಿಟರ್ನ್ ಅಲ್ಲಿನೇ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು. ಅದರ ಜೊತೆಗೆ ಅದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಸ್ಯಾಲರಿ, ಟೈಮಿಂಗ್ಸ್, ಅದರ ಜೊತೆಗೆ ಡೆಸಿಗ್ನೇಷನ್ ಪೋಸ್ಟ್ ಮಸ್ಟ್ ಅಂಡ್ ಶುಡ್ ಮೆನ್ಷನ್ ಮಾಡಿರಲೇಬೇಕು. ಬೇಸಿಕ್ ಸ್ಯಾಲರಿ, ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್, ಅಪಾಯಿಂಟ್ಮೆಂಟ್ ಲೆಟರ್ ಕಂಪಲ್ಸರಿ, ಇದೆಲ್ಲ ಒಂದು ಮೆರಿಟ್ಸ್ ಆದ್ರೆ ಇದರ ಜೊತೆಗೆ ಡಿಮೆರಿಟ್ಸ್ ಕೂಡ ಇದೆ. ಅದೆಲ್ಲ ಏನಂತ ನೋಡೋದಾದ್ರೆ, ಮಂತ್ಲಿ ಟೇಕ್ ಹೋಮ್ ಸ್ಯಾಲರಿ ಕಡಿಮೆ ಆಗ್ಬೋದು, ಅದರ ಜೊತೆಗೆ ವರ್ಕರ್ಸ್ ನ ಜಾಬ್ ಸೆಕ್ಯೂರಿಟಿ ಕಡಿಮೆ ಆಗ್ಬೋದು. ಎಲ್ಲದರ ಜೊತೆಗೆ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡೋದಕ್ಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಈ ಒಂದು ಹೊಸ ಅಪ್ಡೇಟೆಡ್ ಲೇಬರ್ ಲಾ ಗಿಗ್ ವರ್ಕರ್ಸ್ ಗೂ ಸಹ ಹೆಲ್ಪ್ಫುಲ್ ಆಗ್ತಾ ಇದೆ. ಗಿಗ್ ವರ್ಕರ್ಸ್ ಅಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ ವರ್ಕರ್ಸ್, ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ, ಝೊಮ್ಯಾಟೊ, ಇವ್ರಿಗೂ ಸಹ ಈ ಒಂದು ಲೇಬರ್ ಲಾ ಅಪ್ಲಿಕೇಬಲ್ ಆಗ್ತಾ ಇದೆ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗೆ ನನ್ನ ಅಕೌಂಟ್ ನ ಫಾಲೋ ಮಾಡಿ.